ಕಾರ್ಯಕ್ರಮಕ್ಕೆ ಬಂದಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಗೇಮ್ಸ್, ತುಂಬಾ ಚೆನ್ನಾಗಿ ಕಾಣಿಸ್ತು. ಟೀಸರ್ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ. ನಮ್ಮ ಅಣ್ಣ ಅಂತೂ ಮುದ್ದಾಗಿ ಕಾಣಿಸ್ತಾನೆ, ಚಿನ್ನು ಅಂತೂ ಇನ್ನೂ ಮುದ್ದಾಗಿ ಕಾಣಿಸ್ತಾನೆ. ನಂತರ ಟ್ರೈಲರ್ ನೋಡಾದ್ಮೇಲೆ ಮಿಕ್ಕಿದ್ ಮಾತಾಡೋಣ. ಈಗ ಅಶ್ವಿನಿ ಅಕ್ಕ ಅವರು ಟ್ರೈಲರ್ ಲಾಂಚ್ ಅಂತಾರೆ, ಅದಂತಿದ್ದಂಗೆ ಟ್ರೈಲರ್ ಬರುತ್ತೆ, ಅದಾದ್ಮೇಲೆ ಎಲ್ಲ ಮಾತಾಡ್ತಾರೆ. ಕರೆಕ್ಟ್ ಅಮ್ಮ? ಸರಿ, ಕಮಾಗ. ನಾನು ಆಡಿಯನ್ಸ್ ಆಗಿ ಹೇಳ ಅಥವಾ ರಾಘು ಫಾದರ್ ಆಗಿ ಹೇಳ ಅಥವಾ ಚಿನ್ನು ತಾತ ಆಗಿ ಹೇಳ, ಮೂರು ಥರನೂ ಹೇಳ್ಬೋದು. ನಾನು ಒಬ್ಬ ಪ್ರೇಕ್ಷಕನಾಗಿ ಮಾತಾಡ್ತೀನಿ. ನನಗೆ ನಿಜವಾಗಿ ಕೂಡ ನಾ ಸಾಮಾನ್ಯವಾಗಿ ಜಾಸ್ತಿ ಎಲ್ಲೂ ಈ ಟ್ರೈಲರ್ ಹೋಗಿದ್ರೆ ಜಾಸ್ತಿ, ಯಾಕಪ್ಪ ಅದ್ರಲ್ಲಿ ಹೋದಾಗ ಇನ್ನೂ ಹೇಳಬೇಕಾಗುತ್ತೆ. ನಾವು ಅದು ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿಲ್ಲ ಹೇಳ್ಬೇಕಾಗ್ತದೆ. ಆ ಥಿಯೇಟರ್ ರಿಲೀಸ್ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಯಾಕೆ ಇದು ತಪ್ಪು ಹೇಳಿದಂತ ನಾನು ಆತ್ಮಸಾಕ್ಷಿಗೆ ವಿರುದ್ಧ ಹೇಳಿದ್ನಲ್ಲ ಅನ್ಸುತ್ತೆ. ಆದರೆ ನಾನು ಇವತ್ತು ಆಸ್ ಒಬ್ಬ ಆಡಿಯನ್ಸ್ ಪ್ರೇಕ್ಷಕನಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಜವಾಗ್ಲೂ ಕೂಡ ಈ ಡೈರೆಕ್ಟ್ರು ಸಾಲಿಮಠ ಗಂಗಾಧರ ಸಾಲಿಮಠ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಪಾತ್ರಗಳಿಗೆ ಒಳ್ಳೆ ಪಿಕಪ್ ಕೊಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಅದರಲ್ಲೂ ಎಲ್ಲ ಪಾತ್ರಧಾರಿಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಫಸ್ಟು ಪ್ರೊಡ್ಯೂಸರ್ ನನ್ನ ಹತ್ರ ಬಂದರು ಗಾಂಧಿನಗರಕ್ಕೆ, ಸಹಿತ ಸಬ್ಮಿಟ್ ಮಾಡ್ಕೊಂಡಿದ್ವಿ, ಪಿಕ್ಚರ್ ಮಾಡ್ತಾ ಇದ್ದೀವಿ, ಮಾಡಿ ಒಳ್ಳೇದಾಗಲಿ ನಿಮಗೆ ಅಂದರೆ. ಇಲ್ಲ ನನಗೆ ಈ ಥರ ವಿಜಯರಾಘವಂತವ್ರು ಬೇಕು, ಮಾತಾಡೋಣ ಬಿಡಿ ಅಂದೆ. ಅವ್ರು ಸಹ ಕರೆಸ್ದೆ ಆಫೀಸ್ಗೆ. ನನ್ನ ಮಗನೂ ಬಂದ, ಡೈರೆಕ್ಟ್ರು ಕೂಡ ಬಂದರು. ಮಾತಾಡ್ತಾ ನಾನು ಕೇಳಿದೆ, ಕತೆ ಹೇಳಿದ್ರು ಅವ್ರಿಗೆ ಇಷ್ಟ ಆಯಿತು. ಮಾಡ್ತೀನಪ್ಪ, ಚೆನ್ನಾಗಿದೆ, ನನಗೆ ಇಷ್ಟ ಆಗಿದೆ. ಓಕೆ ಸರಿ. ಇನ್ನೊಂದು ದಿವಸ ಬಂದರು, ಇನ್ನೊಂದು ಹುಡುಗ ಬೇಕು ಸರ್, ಒಬ್ಬ ಮುಖ್ಯ ಬೇಕು, ಹುಡುಕ್ತಾ ಇದೀವಿ, ಏನು ಮಾಡಿ ನಿಮ್ಗೆ ಗೊತ್ತಿದೆ ಹೇಳಿ ಸರ್. ಸರಿ, ನಾನು ಸುಮ್ಮನೆ ಸರಿ ನೋಡೋಣ ಅಂತ ಹೇಳಿ ನಮ್ಮ ಮೊಮ್ಮಗ ಜೈನ ಕರೆಸ್ದೆ. ಅವ್ರಿಗೆ ಹೇಳಿಲ್ಲ, ನನ್ನ ಮೊಮ್ಮಗ ಅಂತ ಹೇಳಿಲ್ಲ. ನಾನು ಹುಡುಗ ಇದ್ದಾನೆ ರೀ, ಹೆಂಗ್ ಬಾಯಿ ನೋಡಿ ನಿಮ್ಗೆ ಅನುಕೂಲ ಆದರೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸರಿ, ನಿಮ್ಗೆ ಕರೆದ್ರೆ ಮಾತಾಡ್ಬಿಟ್ಟು ಸರ್ ಪರವಾಗಿಲ್ಲ ಸರ್, ಸೂಟಾಗ್ತದೆ ಸರ್, ನಾನು ರಾಘವನು ಹೇಳಿಲ್ಲ, ನನ್ನ ತಂಗಿ ಮಗನು ನನ್ನ ಮಕ್ಕಳ ಮಗ ಅಂತ, ನಾನು ನನ್ನ ಮೊಮ್ಮಗ ಅಂತ ಹೇಳಿಲ್ಲ. ಎಲ್ಲ ಆದ್ಮೇಲೆ ಫೈನಲೈಸ್ ಆದ್ಮೇಲೆ ಅವಾಗ ಗೊತ್ತಾಯ್ತು, ಸರ್ ಏನ್ ಸರ್ ನೀವು ನಿಮ್ಮ ಮೊಮ್ಮಗ ಅಂತ ಅವನು ನಿಮ್ಗೆ ಹೇಳಿಲ್ವಲ್ಲ ಸರ್. ಅದೇ ನಿಮಗೆ ಹೇಳ್ಬಾರ್ದು. ನಾವು ಹೇಳಿದ್ರೆ ಏನಾಗುತ್ತೆ ನಿಮ್ಗೆ, ಏನು ಚಿನ್ನಗೌಡರ ಮಗಳ ಮಗನಂತೆ, ವಿಜಯರಾಘವನ ಅಕ್ಕನ ಮಗನಂತೆ, ಮರಳಿ ಅಕ್ಕನ ಮಗನಂತೆ ಅಂತೆ ಆ ಭಾವನೆ ಬರೋದು ಬೇಡ ನಿಮ್ಗೆ ಹೇಳಿಲ್ಲ. ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ, ಬಾಕಿದಲ್ಲಿ ಸೆಲೆಕ್ಟ್ ಆಯಿತು ಮಾಡ್ಕೊಳ್ಳಿ. ಈಗ ನಾವು ನೋಡಿದ್ವಿ, ನಿಜವಾಗ್ಲೂ ಕೂಡ ಈ ಚಿತ್ರತಂಡ ಗೋವಾಗೆ ಫಿಲ್ಮ್ ಫೆಸ್ಟಿವಲ್ ಕೂಡ ಹೋಗಿ ಬಂದಿದ್ದಾರೆ. ಈ ಪ್ರತಿಯೊಬ್ಬರು ಕೂಡ ಚಿತ್ರತಂಡದಲ್ಲಿ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಪೋಷಕ ಪಾತ್ರಗಳಿರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಖುಷಿಯಾಗುತ್ತೆ. ಇಷ್ಟು ಮಾತ್ರ ಹೇಳ್ಬೋದು, ನಾನು ಜಾಸ್ತಿ ಹೇಳಿದ್ರೆ ಆಗುತ್ತೆ, ಎಲ್ಲ ಅತಿ ಹೆಚ್ಚಾಗುತ್ತೆ ಅಂತ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಚಿತ್ರತಂಡ, ಎಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿಕೆ ಖುಷಿ ಆಗ್ತದೆ. ಆಲ್ ದ ಬೆಸ್ಟ್. ಮನೆ ಫಿಲ್ಮು, ನಮ್ಮ ಅಣ್ಣ ನಮ್ಮ ಅಕ್ಕನ ಮಗ ಚಿನ್ನು ಎತ್ಕೊಂಡು ಆಟ ಆಡ್ಸಿದೀವಿ, ಓಡಾಡ್ಸಿದೀವಿ, ನಮ್ಮ ಮೇಲೆಲ್ಲ ಮಾಡಿದ್ದಾನೆ ಅವನು. ಎಲ್ಲ ನಾವು ಅಷ್ಟು ಮುದ್ದಾಗಿ ಬೆಳೆಸಿದ್ವಿ, ಅಷ್ಟು ಮುದ್ದಾಗಿ ನೋಡ್ಕೊಂಡು ಬೆಳೆಸಿದ್ವಿ. ಬೆಳೀತಾ ನಮ್ಮ ಅಕ್ಕ ತುಂಬಾ ಸ್ಟ್ರಿಕ್ಟ್ ಓದೋ ವಿಚಾರದಲ್ಲ. ನನ್ನ 3 ಸ್ಕೂಲಿಂದ ಚೇಂಜ್ ಮಾಡುದು ನಮ್ಮ ಅಕ್ಕ. ಓದ್ಲಿ, ಹೆಂಗಾರ ಮಾಡಿ ಕಷ್ಟಪಟ್ಟು ಓದ್ಲಿ ಅಂತ ನಾನು ಪ್ರಯತ್ನ ಪಟ್ಟೆ. ಹಾಗೆ ಪಾಪ ನಮ್ ಚಿನ್ನು ಓದ್ಬೇಕು ಅನ್ನೋ ಟೈಮ್ ಬಂದಾಗ ನನ್ ಮಗ ಓದ್ತಾ ಇಲ್ಲ, ಅವನ್ ಆಕ್ಟ್ ಆಗ್ಬೇಕಂತೆ ಅಂತ ಹೇಳಿದ್ರು. ನಾನು ಹೇಳಿದೆ, ಅವ್ರಿಗೇನು ಇಷ್ಟನೋ ಅದನ್ನೇ ಬೆಳೆಸೋಣ, ಹಾಗೆ ಬೆಳೆಸೋಣ. ಮಕ್ಳಿಗೆ ಏನು ಇಷ್ಟ ಅದ್ರ ಪ್ರಕಾರ ಬೆಳೀಲಿ. ಫ್ಯೂಚರು ದೇವ್ರು ನೋಡ್ಕೋದ್ರೆ ಅಭಿಮಾನಿಗಳು ನೋಡ್ಕೋತಾರೆ, ನಾವೇನು ಹೇಳಕ್ಕಾಗಲ್ಲ, ಬಿಟ್ಬಿಡು ಅಂತ ಹೇಳಿದ್ರು. ನನಗೆ ಚಿನ್ನು ವಿಚಾರದಲ್ಲಿ ಬಹಳ ಇಷ್ಟವಾಗಿದೆ ಏನು ಅಂದ್ರೆ, ಅವನ್ ಪ್ರಿಪೇರ್ ಆಗ್ಬಿಟ್ಟು ಬಂದ.
ಡ್ಯಾನ್ಸ್ ಕಲ್ತ್ಕೊಂಡ್ರು, ಫೈಟ್ ಕಲ್ತ್ಕೊಂಡ್ರು, ಡ್ರಾಮಾ ಕ್ಲಾಸಸ್, ಆಕ್ಟಿಂಗ್ ಕ್ಲಾಸಸ್, ಒಂದು ಪ್ರಿಪೇರ್ ಆಗಿ ಯಾವುದೇ ತರವಾದ ಒಂದು ಫ್ಯಾಮಿಲಿ ಮತ್ತೊಂದು ಮಗದೊಂದು ಅನ್ನೋದನ್ನ ತಲೆಗೆ ಇಟ್ಕೊಳ್ಳದೆ ಶ್ರದ್ಧೆಯಿಂದ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿ ಕಷ್ಟಪಟ್ಟು ತಿದ್ದುಕೊಂಡು ತಿಳ್ಕೊಂಡು ಬಂದಿದ್ದಾನೆ. ಜೊತೆಗೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು, ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಹುಡುಗನಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಪಿಕ್ಚರ್ ಅಲ್ಲಿ. ಮೋರ್ ದನ್ ಎನಿಥಿಂಗ್ ನಮ್ಮ ಅಣ್ಣನಂತೂ ಇಷ್ಟು ಮುದ್ದಾಗಿ ಇಷ್ಟು ಚೆನ್ನಾಗಿ ನೋಡಿ ನನಗೆ ಸ್ವಲ್ಪ ದಿನ ಬಹಳ ದಿನ ಆಗಿತ್ತು ಅಂತ ನಾನು ಅನ್ಕೋತೀನಿ. ಆನೆಸ್ಟ್ಲಿ ಸ್ಪೀಕಿಂಗ್, ಐ ಲವ್ ಮೈ ಬ್ರದರ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾನೆ. ಆ ಕ್ಲೀನ್ ಶೇವ್ ಲುಕ್ಕಲ್ಲಂತೂ ಯಾರೋ ಮತ್ತೆ 10th 11th ಸ್ಟ್ಯಾಂಡರ್ಡ್ ಇದ್ದಂಗೆ ನೆನಪಾಯ್ತು ನನಗೆ ನಮ್ಮ ಅಣ್ಣ. ಒಂದು ಕಾನ್ಸೆಪ್ಟ್ ಇದೆ, ಏನೋ ವಿಷಯ ಇದೆ, ಆ ಮೆಟಾವರ್ಸ್ ಅನ್ನೋದು ಯಾಕೋ ತುಂಬಾ ಇಟ್ಸ್ ಟೇಕಿಂಗ್ ಮೈ ಅಟೆನ್ಷನ್ ಅಂಡ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಅನ್ಸ್ತಾ ಇದೆ ಪಿಕ್ಚರ್ ಅಲ್ಲಿ. ಈ ತರ ಪಿಕ್ಚರ್ ಆದಷ್ಟು ಜನಗಳಿಗೆ ರೀಚ್ ಆಗಬೇಕು, ಅಭಿಮಾನಿಗಳು ನೋಡ್ಬೇಕು. ಆಮೇಲೆ ಪ್ರತಿಯೊಬ್ಬರು ಈ ತರ ಒಂದು ಫಿಲ್ಮ್ಗಳಲ್ಲಿ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಅಂಡ್ ಎವ್ರಿಬಡಿ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ. ಅಮ್ಮ ನೀವು ಚೆನ್ನಾಗಿದ್ದೀರಾ. ದ ನ್ಯೂ ಗರ್ಲ್ ಚಿನ್ನು ಪೇರ್ ಅಲ್ವಾ? ಯಾರ್ ನೇಮ್ ಪಿಕ್ಚರ್ ಅಲ್ಲಿ ಫಿಲ್ಮ್ ಅಲ್ಲಿ? ಜೂಲಿ. ನೀವ್ ಜೂಲಿ, ಅವ್ರ ಅಭಿ, ಅಣ್ಣ ರಾಮ್. ಸಿ ಐ ವಾಚ್. ಸೊ ಹಾಗೆ ಎಲ್ರಿಗೂ ಒಳ್ಳೇದಾಗಿ ಚೆನ್ನಾಗಿದೆ. ಐ ಥಿಂಕ್ ದಿಸ್ ಸಮಥಿಂಗ್ ನ್ಯೂ ಇನ್ ದ ಮೂವಿ. ರೆಗ್ಯುಲರ್ ಮೂವೀಸ್ ತರ ಇಲ್ಲ, ಚೆನ್ನಾಗಿದೆ, ಎಲ್ರಿಗೂ ಒಳ್ಳೇದಾಗಲಿ. ಅಂಡ್ ವಿಚಾರ ಇಲ್ಲಿ ಫೋನ್ ಬಂದು ಆಚೆ ಹಂಗ್ ಮಾಡ್ಬಾರ್ದು, ಕಲ್ಬಿಟ್ಟು ವಾಚ್ ಹೋಗ್ಬಿಡ್ಬಾರ್ದು. ಫೋನ್ ಮಾಡಿದ್ರೆ ಏನೋ ಉಳ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಅದಕ್ಕೆ ಹೋಗಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ರಘು, ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ ದ ವೆರಿ ಬೆಸ್ಟ್. ನಮ್ಮ ಅಕ್ಕನ್ನ 1-2 ಸೆಕೆಂಡ್ ಸ್ಟೇಜ್ ಮೇಲೆ ಬರಕ್ಕೆ ಕೇಳ್ಕೊತೀನಿ. ಅವಳಿಗೆ ತುಂಬಾ ಹೆಮ್ಮೆ ಇದೆ. ನಿನ್ನ ಬಾಯಾರ ನಿನ್ನ ಮಗನ್ ನಿನ್ನ ಆಶೀರ್ವಾದ ಮಾಡು, ಒಳ್ಳೇದಾಗುತ್ತೆ. ವಿಶ್ ಮಾಡಿ ಅಷ್ಟೇ, ಒಂದು ವಿಶ್ ಮಾಡಿ. ಬಾಯ್. ಒಳ್ಳೇದಾಗ್ಬೇಕು. ಅಣ್ಣ ವಿಚಾರಕ್ಕೆ ಬಂದ್ರ ನೀನು ಬಂದ್ಬಿಡು. ಲಾಸ್ಟ್ ಅಕ್ಕನ್ನು ಆಡ್ ಮಾಡುವ. ಮೇಡಮ್, ನಿಮ್ಗೆ ನಿಮ್ ಮಗ ಈಗ ಫಸ್ಟ್ ಪಿಕ್ಚರ್ ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು, ಗ್ರೇ ಗೇಮ್ಸ್ ಅಂತ ಪಿಕ್ಚರ್ ಅಲ್ಲಿ. ಪಿಕ್ಚರ್ ಆಗಿ ಬಂದವರಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ ಮೇಡಮ್, ನಿಮ್ಮ ಒಪಿನಿಯನ್ ಏನು? ಭಾಷಣ ಜಾಸ್ತಿ ಮಾತಾಡಲ್ಲ. ಫಸ್ಟ್ ನನ್ನ ತಮ್ಮನ್ಗೆ ಆಲ್ ದಿ ಬೆಸ್ಟ್ ಅಂಡ್ ಮಗನ್ಗೆ ಆಲ್ ದಿ ಬೆಸ್ಟ್. ಒಳ್ಳೆದಾಗಲಿ ಶಿವ. ಒಂದು ವಿಷಯ ಹೇಳ್ಬೇಕು ಅಂತಿದ್ದೆ. ಏನಪ್ಪಾ ಅಂತಂದ್ರೆ ನಮ್ಮ ಈ ಸಂದರ್ಭ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಮ್ಮ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಳ್ಳಿ ಇಲ್ಲ ಇವತ್ತು. ಅವನಿಗೆ ಏನಪ್ಪ ಅಂತಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ಗೆ ಈತ ಹೊಸದಾಗಿ ಬರ್ತಿದ್ದ ಮಕ್ಕಳು ಕಂಡು ಬಹಳ ಇಷ್ಟ ಆಯ್ತು. ಅವನಿಗೆ ತುಂಬಾ ಖುಷಿ ಪಡ್ತಿದ್ದ. ಅವನು ಹೇಳ್ತಾ ಇದ್ದ, ನೀನು ಸುಮ್ಮನೆ ನೋಡ್ತಾ ಇರ್ಮಮ್ಮ, ನೀನು ನೋಡ್ತಾ ಇವ ಏನಾಗುತ್ತೆ ಅಂತ. ಹಾಗೆ ನಾನು ನೋಡ್ತಾನೇ ಇದ್ದೀನಿ. ಕಾಣದಂತೆ ಮಾಯವಾದನು. ಯಾಕಾಗಿ ಮಾತಾಡ್ತೀನಿ ಅಂದ್ರೆ, ಆ ಪುನೀತ್ ರಾಜ್ಕುಮಾರ್ ಏನಪ್ಪ ಒಂದು ಆಸೆ ಅಂದ್ರೆ ಹೊಸಬ್ರು ಕಂಡ್ರೆ ತುಂಬಾ ಇಷ್ಟ. ಹೊಸಬ್ರು ಇಂಟ್ರೊಡ್ಯೂಸ್ ಮಾಡ್ಬೇಕು, ಅವ್ರಿಷ್ಟು ಓನ್ ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡು ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಕಲಾವಿದರನ್ನ. ಅದು ಅವನ ನಮ್ದಲ್ಲಮ್ಮ, ಇನ್ನೊಬ್ಬ ಬೆಳೆಸ್ಬೇಕು ಅಂತ ಹೇಳೋದು ಅದು ಒಂದು ದೊಡ್ಡ ಗುಣ. ಆ ದೊಡ್ಡ ಗುಣದ ಬುದ್ಧಿ ಅವನಿಗೆ ಹೇಳಿಕೆ ನನ್ಗೆ ಹೆಮ್ಮೆ ಅನ್ಸುತ್ತೆ. ಅವನ ಶಾಂತಿ ಸಿಗ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಅಂತ ಹೇಳ್ಬೋದಕ್ಕೆ. Go out and watch it. First of all, thanks to all our chief guests for taking their time out. So, banking was my profession rather. ಇವಾಗ ನಾನು ಸ್ಟಾರ್ಟ್ಅಪ್ ನಲ್ಲಿದ್ದೀನಿ. ಪ್ಲಸ್ ಫಿಲ್ಮ್ ಮೇಕಿಂಗ್ ವಾಸ್ ಮೈ ಪ್ಯಾಷನ್. ನಾನು ಯಾವುದೇ ರಂಗದಲ್ಲಿ ಹೋಗಿದ್ರು ವಾಪಸ್ ಫಿಲ್ಮಿಗೆ ಬಂದೇ ಬರ್ತಾ ಇದ್ದೆ. ಸೊ ದಟ್ ವಾಸ್ ವೆರಿ ಡೆಫಿನೆಟ್ ಬಿಕಾಸ್ ಬಾಲ್ಯದಲ್ಲಿ ನಾವು ಹುಟ್ಟಿ ಬೆಳೆದಿದ್ದ ಮನೆನೇ ವಾಸ್ ನೆಕ್ಸ್ಟ್ ಟು ಅ ಥಿಯೇಟರ್. ಸೊ ಸಿನಿಮಾ ಬಿಟ್ಟು ನನಗೇನು there was nothing known as a passion. But now ಈ ಕಾನ್ಸೆಪ್ಟ್ I keep thinking about some concept. ಈ ಕಾನ್ಸೆಪ್ಟ್ ತಗೊಂಡು ಗಂಗಾಧರ್ ಸರ್ ಹತ್ರ ಬಂದಾಗ, so he said yes, we can make this movie, rest is history. So he is the main brain behind this entire film.
So these film banner nalli madide ee chitra. So Gangadhar has put in a lot of efforts, bringing this vision to life. Last but not the least, basically all my actors, leading from Vijay sir, Bhavana, Shruti Prakash, Ishita Singh, and Aparna Vastare, Ravi Bhatt sir. And I'm very proud that Jay is making his debut in film Ninda, so that is going to be one memorable moment for me as well. And ಕನಸು ಒಬ್ಬರು ಕಾಣ್ತಾರೆ, ಅದನ್ನ ನನಸು ಮಾಡೋಕ್ಕೆ 100 ಜನ ಬೇಕಾಗ್ತಾರೆ ಹಿಂದ್ಗಡೆ. ಸೊ ದಟ್ ಈಸ್ ಅ ಗ್ರೇಟ್ ಎಕ್ಸಾಂಪಲ್. ನನ್ನ ಸ್ಕೂಲ್ ಫ್ರೆಂಡ್ಸ್ ಇಂದ ಹಿಡಿದು ಹೂ ಆರ್ ಆಲ್ಸೋ ಮೈ ಕೋ ಪ್ರೊಡ್ಯೂಸರ್ಸ್, ವೆದರ್ ಇಟ್ ಇಸ್ ಸತೀಶ್ ರಾಮ್ ಪುರೋಹಿತ್, Arvind Joshi, Anand Shanbhai, I can go on. I think it is better to read the poster, so I have all the names there. So, but my family, my friend and my life partner Meenakshi, Akshat and Akriti have a small family. So they have lived this dream along with me. They have been part of this journey. Thank you for trusting, and I will not take too much of your time. That's about me, Ankita. Thank you so much. ಹಾಗೂ ಪತ್ರಿಕಾ ಮತ್ತು ಮಾಧ್ಯಮದ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು. ನಾನು ಮೊದಲು ಅಪ್ಪು ಅವ್ರನ್ನ ಸ್ಮರಿಸಿ, ನನ್ನ ಶ್ರೀಮತಿಯನ್ನು ಸ್ಮರಿಸಿ ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ. ಯಾಕೆ ಅಂದರೆ ಈ ಸಿನಿಮಾ ಮಾಡ್ಬೇಕಾದ್ರೆ ಇದಕ್ಕೆ ಹಿಂದೆ ಅಪ್ಪು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಎಲ್ಲಿಲ್ಲದ ಹುಮ್ಮಸ್ಸು, ಎಲ್ಲಿಲ್ಲದ ಒಂದು ರೀತಿ ಉತ್ಸಾಹ ಅವ್ರಿಗೆ. ಹೊಸ ಕೆಲಸಗಳು, ಹೊಸ ಪ್ರಯತ್ನಗಳು ಮಾಡಿದಾಗ ಬಹಳ ಖುಷಿಯಿಂದ ಅವರು ಪ್ರೋತ್ಸಾಹ ಮಾಡ್ತಾ ಇದ್ರು. ಆಮೇಲೆ ನನ್ನ ಹೆಂಡತಿ, ಅವಳಿಗೆ ನಮ್ಮ ಚಿನ್ನು ಅಂದ್ರೆ ಬಹಳ ಪ್ರೀತಿ. ಶುರುವಾದ ತಕ್ಷಣ ಅಲ್ಲಿ ಬಂದು ಅಳ್ತಾ ನಿಂತಿದ್ದ. ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದ್ರೆ ನಾನೆಲ್ಲರೂ ಸಮಾಧಾನ ಮಾಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಸೊ ಆ ಶಕ್ತಿ ಬೇರೆ ಎಲ್ಲಿಂದನಲ್ಲ, ನಿಮ್ಮಿಂದನೇ ಬರ್ತಾ ಇರೋದು. ನೀವೆಲ್ಲ ತೋರ್ತಾ ಇರುವಂತಹ ಪ್ರೀತಿ ಆಗ್ಲಿ, ಕಾಳಜಿ ಆಗ್ಲಿ, ಇವೆಲ್ಲವೂ ಕೂಡ ಸಾಧ್ಯ ಮಾಡ್ತಾ ಇದೆ ನನಗೆ ಎಲ್ಲ ಕೆಲಸ ಮಾಡೋದಕ್ಕೆ. ಆಮೇಲೆ ನಾನು ನಮ್ಮ ಅಶ್ವಿನಿ ಅತ್ತಿಗೆಗೆ ಧನ್ಯವಾದಗಳನ್ನ ಹೇಳಬೇಕು, ನನ್ನ ಸಹೋದರ ಮುರಳಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಬಹಳ ಪ್ರೀತಿಯಿಂದ ಬಂದು ನಮ್ಗೆ ಇದನ್ನು ಸಾಧ್ಯ ಮಾಡಿದ್ದಾರೆ. ಗ್ರೇ ಗೇಮ್ ಸಿನಿಮಾದ ಟ್ರೈಲರ್ ಲಾಂಚ್, ಟೀಸರ್ ನೋಡಿದಾಗ ಎಲ್ಲರೂ ಬಹಳ ಖುಷಿ ಪಟ್ಟಿದ್ರು. ಎಲ್ಲರೂ ಒಂದು ರೀತಿಯಲ್ಲಿ ಬಹಳ ಪ್ರೋತ್ಸಾಹಕರವಾಗಿ ಮಾತಾಡಿದ್ರು. ಹಾಡುಗಳು ಬಂದಾಗಲೂ ಕೂಡ ಅಷ್ಟೇ ಬಹಳ ಇಷ್ಟಪಟ್ಟರು. ಇವಾಗ ಟ್ರೈಲರ್ ನಾನು ಮೊದಲನೇ ಸಲ ನೋಡ್ತಿರೋದು. ಒಳ್ಳೇದಾಯ್ತು ಸರ್, ನನಗೆ ಇವತ್ತು ತೋರಿಸಿದ್ದೇನೆ ಟ್ರೈಲರ್. ಯಾಕಂದ್ರೆ ಎಲ್ಲರ ಜೊತೆ ನನಗೂ ಆ ಹುಮ್ಮಸ್ ಇರುತ್ತೆ, ಏನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ನಾನೊಬ್ಬ ಪ್ರೇಕ್ಷಕನಾಗಿ, ನಮ್ಮ ತಂದೆ ಹೇಳಿದ ಒಬ್ಬ ಪ್ರೇಕ್ಷಕನಾಗಿ ಕೂತ್ಕೊಂಡು ನೋಡುವಂತ ಅವಕಾಶ ಸಿಗುತ್ತೆ. ನಮ್ಮ ಜೊತೆ ಕೆಲಸ ಮಾಡುವಂತ ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ. ಬಹಳ ಒಳ್ಳೆ ಕಲಾವಿದರ ಜೊತೆಗೆ ಕೆಲಸ ಮಾಡುವಂತ ಅವಕಾಶ ನನಗೆ ಈ ಸಿನಿಮಾ ಮುಖಾಂತರ ಸಿಕ್ಕಿದೆ. ತಂತ್ರಜ್ಞರಿಂದ ಕಲ್ತಿದ್ದೀನಿ, ಕಲಾವಿದರಿಂದ ಕಲ್ತಿದ್ದೀನಿ, ನಮ್ಮ ನಿರ್ದೇಶಕರಿಂದ ಸಾಕಷ್ಟು ಕಲ್ತಿದ್ದೀನಿ. ಮಾಡಿರುವಂತಹ ಪಾತ್ರ ನೋಡಕ್ಕೆ ಬಹಳ ಸರಳವಾಗಿ ಕಾಣುತ್ತೆ, ಆದ್ರೆ ಅಷ್ಟು ಸರಳ ಆಗಿರ್ಲಿಲ್ಲ. ಅದಕ್ಕೆ ಬೇಕಾದ ಕೆಲವು ತಯಾರಿಗಳಿದ್ವು. ಆ ತಯಾರಿಗಳನ್ನೆಲ್ಲ ನನಗೆ ಗಂಗಾಧರ್ ಸರ್ ತುಂಬಾನೇ ನೀಟಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆನಂದ್ ಸರ್, ನಮ್ಮ ಸಿನಿಮಾದ ನಿರ್ಮಾಪಕರು, ಸಿನಿಮಾ ತಯಾರಿ ಮಾಡೋದಕ್ಕೆ ಬರೀ ಹಣ ಕೊಡೋದು ಮುಖ್ಯ ಅಲ್ಲ, ಎಷ್ಟು ಪ್ರಜ್ಞೆಯಿಂದ ಹಣನ ಕೊಟ್ಟು ನಾವು ಸಿನಿಮಾನ ಹೇಗೆ ಪೋಷಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಅದಕ್ಕೆ ನಾನು ಆನಂದ್ ಸರ್ಗೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾದ ಎಲ್ಲ ತಂತ್ರಜ್ಞರು, ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಮ್ಯೂಸಿಕ್ ಕಂಪೋಸರ್ ಆಗಿರ್ಬೋದು, ಕೊರಿಯೋಗ್ರಾಫರ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಸಿನಿಮಾಗೆ ಬಹಳ ಪ್ರಾಮಾಣಿಕವಾಗಿ, ಅಫ್ಕೋರ್ಸ್ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಇಷ್ಟಪಟ್ಟು ಕೆಲಸ ಮಾಡ್ತಾರೆ. ಆ ಸಾಲಲ್ಲಿ ನಾವು ಸೇರ್ಕೊಂಡಿದ್ವಿ. ಇನ್ನೊಂದು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳ್ಕೊಳ್ಳೋದು ನನಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಈ ಪಾತ್ರ ನೋಡಿದಿರಿ, ಹಾಡು ನೋಡಿದಿರಿ, ಟ್ರೈಲರ್ ನೋಡಿದಿರಿ, ಸಿನಿಮಾ ಬಗ್ಗೆ ಸಾಕಷ್ಟು ನಿಮ್ಗೆ ಆಗ್ಲೇ ಮಾಹಿತಿ ಸಿಕ್ಕಿದೆ. ಆದ್ರೆ ಇನ್ನು ಹೆಚ್ಚು ಮಾತಾಡಬೇಕು ಅಂತ ಹೇಳಿ ನಾನು ಸಿನಿಮಾ ರಿಲೀಸ್ ಆಗ್ಲಿ ಅಂತ ಕಾಯ್ತಿದ್ದೀನಿ. ಮೇ 10ನೇ ತಾರೀಕು ರಿಲೀಸ್ ಆದ ನಂತರ ಇನ್ನೂ ಹೆಚ್ಚು ಮಾತಾಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಇವಾಗ ಒಂದು ಸಲ ಮಾತು ಶುರು ಮಾಡಿದ್ರೆ ನಾನು ಸುಮ್ಮನೆ ಮಾತಾಡ್ತಾನೆ ಇರ್ತೀನಿ. ಅದ್ರಲ್ಲಿ ಅರ್ಧ ಭಾವನಾತ್ಮಕತೆನೇ ಇರುತ್ತೆ. ಯಾಕಂದ್ರೆ ನನ್ನ ಅಳಿಯ ಜೈ ಮೊದಲನೇ ಸಲ ಸ್ಕ್ರೀನ್ ಅಲ್ಲಿ ಬಂದಿದ್ದಾನೆ. ಸರ್ ಕಥೆ ಎಲ್ಲ ಹೇಳಿದಾಗ ಈ ತರ ಒಂದೊಂದು ಪಾತ್ರ ಇದೆ ಅಂತ ಹೇಳಿದಾಗ ಯಾಕಿದ್ರ ಪ್ರಯತ್ನ ಮಾಡಬಾರ್ದು ನಾವು ಅನ್ನೋ ಒಂದು ಚರ್ಚೆ ಬಂದಾಗ ನಾವೆಲ್ಲರೂ ಕುತ್ಕೊಂಡು ಫೈನಲ್ ಕನ್ಫರ್ಮ್ ಆದ್ಮೇಲೆ ನಾನು ನಮ್ಮ ಜೈ ಮುಂದೆ ನಮ್ಮ ಚಿನ್ನ ಮುಂದೆ ಒಂದು ಮಾತು ಹೇಳಿದ್ದು, ಏನು ತಲೆ ಕೆಡಿಸ್ಕೋಬೇಡ, ನಿರ್ದೇಶಕರು ಹೇಳಿದಂಗೆ ಕೇಳ್ಬಿಡು, ಒಬ್ಬ ವಿದ್ಯಾರ್ಥಿ ಆಗಿರ್ಬಿಡು,
ಅದು ಬಹಳ ದೊಡ್ಡ ಯಶಸ್ಸು ಪ್ರತಿಯೊಬ್ಬ ನಟನಿಗೂ ಅಂತ ಹೇಳಿ. ಯಾಕಂದ್ರೆ ಏನ್ ನಾನೇನೋ ಹೇಳಿರೋದು ವಿಚಾರ ಅಲ್ಲ, ನನಗಿಂತ ಮುಂಚೆ ಬಂದಂತ ನಮ್ಮ ಹಲವಾರು ಮೇರು ನಟರು, ನಮ್ಮ ಹಿರಿಯರು ಎಲ್ಲರೂ ಮಾಡಿರುವಂತ ಕೆಲಸ ನಾವು ಅನುಸರಿಸ್ತಾ ಇದೀವಿ. ಹಾಗಾಗಿ ಆ ಕೆಲಸ ಮಾಡೋಣ ಅಂತ ಹೇಳಿದೆ. ಆದ್ರೆ ಅಷ್ಟನ್ನ ಆತ ಅಷ್ಟು ಬಹಳ ದೀರ್ಘವಾಗಿ ಮನಸ್ಸನ್ನ ಹಾಕೊಂಡು ಅಂತ ಒಳ್ಳೆ ಕೆಲಸ ಮಾಡಿದಾನೆ. ಇವಾಗ ಆತನ ಡ್ಯಾನ್ಸ್ ಆಗಿರ್ಬೋದು, ಆತನ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆಮೇಲೆ ಅವನ ಧ್ವನಿ ಆಗಿರ್ಬೋದು, ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿದೆ. ಆಕ್ಚುಲಿ ಆಲ್ ದ ಬೆಸ್ಟ್ ಯು. ಸೊ ಐ ಆಮ್ ವೆರಿ ಶ್ಯೂರ್ ಈ ಒಂದು ಕ್ಷಣ ಇದುವರೆಗೂ ನಾವು ಸಿನಿಮಾ ಬಗ್ಗೆ ಮಾತಾಡಿದ, ಇವಾಗ ನನ್ನ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ನಿಜ, ನನ್ನ ಶ್ರೀಮತಿ ಸ್ಪಂದನ ಇದ್ದಿದ್ರೆ ಬಹಳ ಖುಷಿ ಪಟ್ಟಿರೋಳು, ಬಹಳ ಹೆಮ್ಮೆ ಪಟ್ಟಿರೋಳು. ಯಾಕಂದ್ರೆ ಅವಳಿಗೇನೋ ವಿಶೇಷವಾದ ಪ್ರೀತಿ ಅವನ ಮೇಲೆ. ಆಮೇಲೆ ಈ ಸಿನಿಮಾ ಮಾಡ್ತಾ ಇದ್ದಾಗಲೂ ಕೂಡ ಯಾವಾಗಲೂ ಎಲ್ಲ ಸಿನಿಮಾ ಬಗ್ಗೆ ವಿಚಾರಿಸ್ತಾ ಇರಲಿಲ್ಲ, ಈ ಸಿನಿಮಾ ಬಗ್ಗೆ ಸ್ವಲ್ಪ ಹತ್ತಿರದಿಂದ ವಿಚಾರಿಸ್ತಾ ಇದ್ರು. ಸೊ ಹಾಗಾಗಿ ಆಕೆ ಪ್ರೀತಿ, ಆಕೆ ಆಶೀರ್ವಾದ ನಮ್ಮಲ್ಲಿ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಅಂಡ್ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಹಿಂದ್. ಬಟ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಜಾಸ್ತಿ ಮಾತಾಡಕ್ ಆಗೋದು ನಮ್ಗೂನು. ಇದು ಸೇಫ್ ಆಗಿ ಹೇಳ್ಬೋದು, ಇದು ಫಸ್ಟ್ ಟೈಮ್ ಕನ್ನಡ ಸಿನಿಮಾದಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿರೋದು. ನಮ್ಮ ಪ್ರೊಡ್ಯೂಸರ್ ಸರ್, ಆನಂದ್ ಸರ್ ಆಗ್ಬೋದು, ಗಂಗಾಧರ್ ಸರ್ ಆಗ್ಬೋದು, ಹ್ಯಾಟ್ಸ್ ಆಫ್ ಯು. ಈ ತರ ಕಾನ್ಸೆಪ್ಟ್ ಒಂದು ಯೋಚನೆ ಮಾಡ್ಬಿಟ್ಟು ನಮ್ ಕನ್ನಡ ಸಿನಿಮಾಗೆ ಅಂಡ್ ಪ್ಲಸ್ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಂತ ಒಂದು ಬ್ಯೂಟಿಫುಲ್ ಸ್ಟೋರಿಗೆ ವಿಜಯರಾಘವೇಂದ್ರ ಸರ್, ನಾವು ತುಂಬಾ ವರ್ಷದಿಂದ ಜೊತೆಗೆ ಮಾಡ್ಬೇಕು ಅನ್ಕೊಂತಾನೆ ಇದ್ವಿ. ಫೈನಲಿ ಕಾಲ ಕೂಡ ಬಂತು. ಅಂಡ್ ನಾನ್ ಯಾವಾಗ್ಲೂ ಹೇಳೋದು, ಒಬ್ರು ಆಕ್ಟರ್, ಒಳ್ಳೆ ಆಕ್ಟರ್, ಆ ಒಂದು ಸೀನ್ ಇನ್ನ ಚೆನ್ನಾಗ್ ಆಗಕ್ಕೆ ಕೋ ಆಕ್ಟರ್ ಸಪೋರ್ಟ್ ತುಂಬಾನೇ ಮುಖ್ಯ. ಸೊ ಎಸ್ಪೆಷಲಿ ಫಾರ್ ದಟ್ ಒನ್ ಸೀನ್, ನಾನು ಯಾವ್ದು ಅಂತ ರಿವೀಲ್ ಮಾಡಲ್ಲ, ಡೋಂಟ್ ವರಿ, ಬಟ್ ಎಸ್ಪೆಷಲಿ ಫಾರ್ ದಟ್ ಒನ್ ಸೀನ್ ಐ ಓವ್ ಯು. ನಿಮ್ಮಿಂದಾನೆ ಆ ಸೀನ್ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿರೋದು. ಅಷ್ಟು ಚೆನ್ನಾಗಿ ನೀವು ಸಪೋರ್ಟ್ ಮಾಡಿದ್ರಿ, ರೆಸ್ಪಾಂಡ್ ಮಾಡಿದ್ರಿ. ಸೊ ಜೈ, ಅಲ್ಲಿ ಎಲ್ಲರೂ ಹೇಳ್ತಾರೆ ನಮ್ಮ ಅಮ್ಮ ಎಮೋಷನಲ್ ಆಗ್ತಿದ್ದಾರೆ. ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಯು. ತುಂಬಾ ನಾಟಕ ಆಡ್ದ ಮ್ಯಾಮ್, ತುಂಬಾ ಟೆನ್ಷನ್ ಅದು ಇದು ಶೂಟಿಂಗ್ ಟೈಮಲ್ಲೆಲ್ಲ. ಬಟ್ ಫಿಲ್ಮ್ ನೋಡಾದ್ಮೇಲೆ ಎಷ್ಟು ಈಸಿಯಾಗಿ ಮಾಡ್ಬಿಡ್ತಾರೆ, ಎಫರ್ಟ್ಲೆಸ್ ಆಗಿ ಮಾಡ್ಬಿಡ್ತಾರೆ ಅಂತ ಅನ್ಸ್ತು. ಐ ಥಿಂಕ್ ವಾಸ್ ಬಾರ್ನ್ ಟು ಬಿ ಅನ್ ಆಕ್ಟರ್. ಸೊ ಆಲ್ ದ ಬೆಸ್ಟ್ ಜೈ. ಶ್ರುತಿ ಪ್ರಕಾಶ್ ಅವ್ರು ಇಲ್ಲ ಇವತ್ತು, ಬಟ್ ಅವ್ರದ್ದು ಆಕ್ಚುಲಿ ತುಂಬಾನೇ ಕಾಂಪ್ಲಿಕೇಟೆಡ್ ರೋಲು ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸಿದ್ದಾರೆ. ಸೊ ಕಂಗ್ರಾಚುಲೇಷನ್ ಶ್ರುತಿ. ಅಂಡ್ ಈ ಹುಡುಗಿ ಬಗ್ಗೆ ಹೇಳ್ಬೇಕು, ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಫಿಲ್ಮ್ ನೋಡಾದ್ಮೇಲೆ ನನ್ಗೆ ಗೊತ್ತಾಯ್ತು, ತುಂಬಾ 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 ಚೆನ್ನಾಗಿ ಮಾಡಿದ್ದಾರೆ. ವೆಲ್ಕಮ್ ಟು ಅವರ್ ಕನ್ನಡ ಇಂಡಸ್ಟ್ರಿ ಅಂಡ್ ಆಲ್ ದ ಬೆಸ್ಟ್ ಫ್ಯೂಚರ್ಗೆ. ನಿಮ್ಮ ಪಾತ್ರದ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶೋಧಾ ಸಿಂಗ್. ನನ್ನ ಸ್ವಲ್ಪ ಕನ್ನಡ ಬರುತ್ತೆ, ಕನ್ನಡ ಕಲಿತಾ ಇದ್ದೀನಿ. ಸೊ I'm gonna talk in English. So this is my debut Kannada film, and it was so exciting to shoot on the film. And my character is a dancer and gamer, and for the first time I'm playing this character, so I was very excited. And to come on board with the team, Gangadhar sir is an amazing director. He takes out the best from you, and I have enjoyed every moment being on the set, shooting for the film, and working with Jay. Unfortunately, I did not get to work with Bhavna and other actors in the film. My major scenes were with Jay. I'm meeting them only during these events, but they have done such an amazing job, such a beautiful work. I love the look of Vijay sir. He is looking so different in the film. And when I was watching this film during Ife Goa, I had literally tears in my eyes, and I want you guys to watch it because this is a very different film, and this is surely gonna bring lot of different elements of filmmaking into the Kannada industry. I'm sure about that because Gangadhar sir has put in a lot of efforts for it. Thank you. To Murli Maman, thanks. Ashwini auntie ಮತ್ತೆ ತಾತಗೆ ಬಂದಿದ್ದಕ್ಕೆ. ಸೊ ಮೀನ್ಸ್ ಅ ಲಾಟ್ ಇವರೆಲ್ಲ ಬಂದಿರೋದು. ಸೊ ಗ್ರೇ ಗೇಮ್ಸ್ ಇಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಮಾತಾಡ್ಬೇಕು, ನಾನೇ ಒಂದು ಪ್ರಶ್ನೆ ಕೇಳ್ತೀನಿ. ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ.
ಸಿನಿಮಾ ಬಗ್ಗೆ ಥ್ಯಾಂಕ್ಸ್ ಟು ರಾಘವಮ್ಮ, ಅವರು ಕರ್ಸಿದ್ರು ಸ್ಟಾರ್ ಬಕ್ಸ್ ಅಲ್ಲಿ ಅವ್ರ ಅಡ್ಡಾರಲ್ಲಿ ಕರ್ಸ್ಬಿಟ್ಟು ಬಾರಲಿ ಅಂದ್ರು. ಏನು ಕರೀತಾ ಇದಾರೆ, ಮೇ ಬಿ ಏನೋ ಒಂದು ಕಾಫಿ ಕುಡಿಯೋಕೆ ಅಂತ ಅನ್ಕೊಂಡೆ. ಆಮೇಲೆ ನಾನು ಗಂಗಾಧರ್ ಸರ್ ಮೀಟ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ಕತೆ ಕೇಳಕ್ಕೆ ಅಂತ. ಸೊ ಗಂಗಾಧರ್ ಸರ್ ಫಸ್ಟ್ ನಂಗೆ ಕತೆ ಹೇಳಾಗ್ಲೇ ನಂಗೆ ಇಷ್ಟ ಆಯ್ತು, ಮಾಡ್ಬೇಕು ಅಂತ ಅನಿಸ್ತು. ಆಮೇಲೆ ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಫಸ್ಟ್ ಆಕ್ಚುಲಿ ನಾನು ಕಂಗ್ರಾಚುಲೇಟ್ ಮಾಡಿದ್ದು ಅಕ್ಷತೆ. ಅವ್ರಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮೇ ಬಿ ನನ್ಗಿಂತ ತುಂಬಾ ಅವರೇ ಎಕ್ಸೈಟ್ ಆಗಿದ್ರು ಅನಿಸ್ತಾ ಇದೆ. ಫಸ್ಟ್ ಕಂಗ್ರಾಚುಲೇಟ್ ಮಾಡಿದೆ ಅವರು, ಚಿನ್ನು ಚೆನ್ನಾಗಿ ಮಾಡು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಗಂಗಾಧರ್ ಸರ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹೇಳಿದ್ರು, ಇಲ್ಲ ನಾನು ಆಕ್ಚುಲಿ ಏನು ಪ್ರಿಪೇರ್ ಆಗದೆ ಹೋದೆ ಈಸಿ ಅಂತ, ಬಟ್ ಅಲ್ಲಿ ಗೊತ್ತಾಯ್ತು ಗಂಗಾಧರ್ ಸರ್ ಎಷ್ಟು ಸೀರಿಯಸ್ ಅಂತ. ಸೊ ನೀಟಾಗಿ ಹೇಳಿದ್ರು, ಈ ಕ್ಯಾರೆಕ್ಟರ್ ಇಷ್ಟೇ ಬೇಕು ಅಷ್ಟೇ ಬೇಕು, ಜಾಸ್ತಿ ಬೇಡ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಹಂಗೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು. ಮಾಮನ್ ಜೊತೆ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಭಯ ಆಯ್ತು, ಹೆಂಗ್ ಮಾಡ್ತೀವಿ ಹೇಗೆ ಅಂತ. ಅದಕ್ಕೆ ಬಟ್ ಮಾಮ ನನ್ನ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು, ಆರಾಮಾಗಿರು, ರಿಲ್ಯಾಕ್ಸ್ ಆಗಿರು, ಆರಾಮಾಗಿ ಮಾಡು ಅಂತ. ಸೊ ತುಂಬಾ ಗೈಡ್ ಮಾಡಿದ್ರು ಮಾಮನು. ಸೊ ಮತ್ತೆ ಬಾಬಾ ಅವರು ತುಂಬಾ ಜನ ಸೀನಿಯರ್ಸ್ ಜೊತೆ ಮಾಡಿ, ಅಬ್ಬಣ್ಣ ನಾನು, ಸೊ ರವಿ ಭಟ್ ಸರ್. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಲ್ಲ ಅವ್ರು ನೋಡ್ಬಿಟ್ಟು ಕಲ್ತ್ಕೊಂಡೆ ಗೊತ್ತಿಲ್ಲ. ಆಮೇಲೆ ಒಳ್ಳೆ ಗೈಡಿಂಗ್ ಆಕ್ಟರ್ಸ್ ಇದ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಮತ್ತೆ ಟೀಮ್ ಹೇಳ್ಬೇಕು, ಆನಂದ್ ಸರ್ ಆಗಿರ್ಲಿ, ಗಂಗಾಧರ್ ಸರ್ ಆಗಿರ್ಲಿ, ಇಡೀ ಡೈರೆಕ್ಷನ್ ಟೀಮು, ಕ್ಯಾಮ್ರಾ ಟೀಮು, ಎಲ್ಲಾ ಟೀಮು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಸೊ ಇನ್ನೊಂದು ಸ್ಪೆಷಲ್ ಮೆನ್ಷನ್ ನಮ್ ರಾಜು ಸರ್ಗೆ. ಡ್ಯಾನ್ಸ್ ನೀವೆಲ್ಲ ನೋಡಿದ್ದು ಅವರಿಂದಾನೇ ಆಗಿದ್ದಾವೆ. ಸೊ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಮೂವಿಗೆ, ಅದು ರಾಘವನ್ ಜೊತೆ ಮಾಡ್ತಾ ಇರೋದು. ಐ ಥಿಂಕ್ ನನ್ ಲಕ್ಕಿ ಅನ್ಸುತ್ತೆ. ಸೊ ತುಂಬಾ ಕಲಿತೆ, ಇನ್ನ ಕಲಿಯೋದಿದೆ. ಓಕೆ, ನನ್ ಪ್ರಶ್ನೆ ಕೂಡ ಅದೇ ಇತ್ತು. ಈಗ ನೀವೇ ಸಿಂಗಲ್ ಆಗಿ ಲಾಂಚ್ ಆಗಿದ್ರೆ ಅದೊಂಥರ ಆಗ್ತಿತ್ತು, ತುಂಬಾ ಸ್ಕ್ರೀನ್ ಸ್ಪೇಸ್ ಒಳಗೆ ಇದೆ, ಹೇಗಿತ್ತು ಅನ್ನೋದು ಅದು ನೀವೇ ಹೇಳಿದ್ರಿ. ಜೈ, ತುಂಬಾ ಒಳ್ಳೇದಾಗ್ಲಿ. ದೊಡ್ಡ ತಂಡ, ದೊಡ್ಡ ಬಳಗ, ಅದಕ್ಕೆ ಎಷ್ಟೋ ಜನರನ್ನ ಮಾತನಾಡಿಸೋದಕ್ಕೆ ಸಾಧ್ಯವಾಗಿಲ್ಲ ಇವತ್ತು. ಆದ್ರೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪಾತ್ರ ಇದರಲ್ಲಿ ದೊಡ್ಡದು ಅಂತ ಹೇಳ್ಬೋದು. ಮೇ 10ಕ್ಕೆ ಸಿನಿಮಾ ರಿಲೀಸ್